ಗೌರವಾನ್ವಿತ ಸಭಾಧ್ಯಕ್ಷರೇ, ಮಾಜಿ ಶಾಸಕರು ಮಾಜಿ ಸಚಿವರಾಗಿರುವಂತಹ ನಾಗೇಶ್ ಅವರು ಇಹಲೋಕವನ್ನ ತ್ಯಜಿಸಿರುವಂತದ್ದು. 2 ಬಾರಿ ಶಾಸಕರಾಗಿದ್ರು. ತಿಪ್ಟೂರು ವಿಧಾನಸಭಾ ಕ್ಷೇತ್ರನ ಪ್ರತಿನಿಧಿಸಿದಂತ ನಾಗೇಶ್ ಅವರು ಬಹಳ ಅಪರೂಪದ ರಾಜಕಾರಣಿ ಅಂತಾನೆ ಹೇಳ್ಬೋದು. ಸ್ನೇಹಮಯಿ, ಸರಳತೆ ಮತ್ತು ಸಜ್ಜನಿಕೆಯ ಒಂದು ವ್ಯಕ್ತಿತ್ವ ಉಳ್ಳಂತ ಒಬ್ಬ ರಾಜಕಾರಣಿ. ಬಹಳ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತಿನ ರಾಜಕೀಯ ವ್ಯವಸ್ಥೆಯಲ್ಲಿ ಒಂದು ಚುನಾವಣೆ ಗೆಲ್ಲಬೇಕು ಅಥವಾ ರಾಜಕಾರಣದಲ್ಲಿ ಮೇಲ್ ಬರಬೇಕು ಅಂತ ಹೇಳಿದ್ರೆ ಜಾತಿ ಮತ್ತು ಹಣ ಎರಡು ಬಲ ಇಲ್ಲದೆ ಹೋದ್ರೆ ರಾಜಕಾರಣದಲ್ಲಿ ಮೇಲ್ ಬರೋದಕ್ಕೆ ಸಾಧ್ಯ ಇಲ್ಲ. ಜಾತಿಯ ಬಲನೂ ಕೂಡ ಇರಬೇಕಾಗ್ತದೆ, ಹಣದ ಬಲವೂ ಕೂಡ ಇರಬೇಕಾಗ್ತದೆ. ಆದರೆ ನಾಗೇಶ್ ಅವರ ವಿಶೇಷತೆ ಏನಪ್ಪಾ ಅಂತ ಹೇಳಿದ್ರೆ, ಜಾತಿಯ ಬಲವೂ ಕೂಡ ಅವ್ರಿಗಿರ್ಲಿಲ್ಲ ತಿಪ್ಟೂರು ವಿಧಾನಸಭಾ ಕ್ಷೇತ್ರದಲ್ಲಿ, ಮತ್ತೆ ಹಣದ ಬಲವೂ ಕೂಡ ಅವ್ರಿಗಿರ್ಲಿಲ್ಲ. ಇದು ಯಾವುದೇ ಇಲ್ಲದೆ ಹೋದ್ರೂ ಕೂಡ 2 ಬಾರಿ ಮುಖ್ಯಮಂತ್ರಿಗಳಿದ್ದಂತ ಸಂದರ್ಭದ ಅವಧಿಯಲ್ಲಿ ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣದ ಸಚಿವರಾಗಿ ಅವರದೇ ಆದಂತ ಒಂದು ಸೇವೆಯನ್ನ, ಒಂದು ಹೆಜ್ಜೆ ಗುರುತನ್ನ ಶಿಕ್ಷಣ ಕ್ಷೇತ್ರಕ್ಕೆ ಬಿಟ್ಟು ಹೋಗಿರುವಂತದ್ದು. ಮತ್ತೆ ಅವರು ಅಪಾರವಾಗಿ ನಂಬಿರ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ವಿದ್ಯಾರ್ಥಿಗಳಲ್ಲಿ ಕೇವಲ ಪಠ್ಯದ ಜ್ಞಾನ ಅಷ್ಟೇ ಅಲ್ಲ, ಮಕ್ಕಳಲ್ಲಿ ಒಂದು ಕೌಶಲ್ಯತೆಯನ್ನ, ಸೃಜನಶೀಲತೆಯನ್ನ ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ಹಲವಾರು ಸಂದರ್ಭದಲ್ಲಿ ಅವರು ಸಚಿವರಾಗಿದ್ದಾಗ ಅದನ್ನ ಬಲವಾಗಿ ಪ್ರತಿಪಾದಿಸಿದ್ರು ಮತ್ತು ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ರು ಅನ್ನೋದನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ಅನೇಕ ಹಿರಿಯರು ಈಗಾಗಲೇ ಮಾತನಾಡಿದ್ದಾರೆ. ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ, ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತಿನಲ್ಲಿ ಪೂರ್ಣಾವಧಿ ಸೇವೆಯನ್ನು ಸಲ್ಲಿಸಿ, ತದನಂತರದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲೂ ಕೂಡ ಸೇವೆಯನ್ನು ಸಲ್ಲಿಸಿ ಆಮೇಲೆ ರಾಜಕಾರಣಕ್ಕೆ ಬಂದಂತವರು. ಮತ್ತೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಸನ್ಮಾನ್ಯ BS ಯಡಿಯೂರಪ್ಪನವರ ಜೊತೆಯಲ್ಲೂ ಕೂಡ ಒಂದು ಅವಿನಾಭಾವ ಸಂಬಂಧವನ್ನು ಅವರು ಇಟ್ಕೊಂಡಿದ್ರು. ಮತ್ತೆ ಅವರ 2 ಬಾರಿ ಶಾಸಕರಾಗಿದ್ರು, ಮತ್ತೆ ರಾಜಕಾರಣದಲ್ಲಿ ಎಷ್ಟು ವರ್ಷ ಇದ್ರೂ ಸಹ ಯಾರನ್ನೂ ಕೂಡ ವಿರೋಧವನ್ನ ಕಟ್ಕೊಂಡಿರಲಿಲ್ಲ. ಎಲ್ಲರ ಜೊತೆಲೂ ಒಂದು ಒಳ್ಳೆ ಆತ್ಮೀಯತನ ಇಟ್ಕೊಂಡಿರ್ತಕ್ಕಂಥ ಒಂದು ಅಪರೂಪದ ರಾಜಕಾರಣಿ ಅಂತ ಹೇಳೋದಕ್ಕೆ ಇಚ್ಛಪಡ್ತೇನೆ. ವಿಶೇಷವಾಗಿ ಕೋವಿಡ್ ನಂತರದಲ್ಲಿ ಬಹಳ ದೊಡ್ಡ ಸವಾಲಿತ್ತು ಆ ಸಂದರ್ಭದಲ್ಲಿ. ಆ ಕೋವಿಡ್ ನಂತರದಲ್ಲಿ ಅನೇಕ ಸವಾಲುಗಳು ಇಡೀ ದೇಶ ಮತ್ತು ರಾಜ್ಯ ಎದುರಿಸತಕ್ಕಂಥ ಸಂದರ್ಭದಲ್ಲಿ, ಅಂತ ಕ್ಲಿಷ್ಟಕರ ಕಾಲಘಟ್ಟದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಒಂದು ಭದ್ರ ಬುನಾದಿಯನ್ನು ಹಾಕುವಂತ ಕೆಲಸವೂ ಕೂಡ ಮಾನ್ಯ ನಾಗೇಶ್ ಅವರ ನೇತೃತ್ವದಲ್ಲಿ ಆಗಿರುವಂತದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸ್ತಾ, ಅವರ ತಂದೆಯವರು ಕೂಡ ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ರಾಮಕೃಷ್ಣ ಹೆಗಡೆಜಿಯವರ ಮುಖ್ಯಮಂತ್ರಿಗಳಿದ್ದಾಗ ಅವರ ತಂದೆಯವರು ಕೂಡ, ಚಂದ್ರಶೇಖರನವರು ಕೂಡ ಶಾಸಕರಾಗಿ ಆ ಕ್ಷೇತ್ರಕ್ಕೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥವ್ರು. ಹಾಗಾಗಿ ಅವರದೇ ಆದಂತ ವ್ಯಕ್ತಿತ್ವ, ಒಂದು ಅಪರೂಪದ ರಾಜಕಾರಣಿ ಅಂತ ಒಬ್ಬ ಹಿರಿಯ ನಾಯಕರು ನಮ್ಮಿಂದ ದೂರ ಆಗಿರುವಂತದ್ದು ಭಾರತೀಯ ಜನತಾ ಪಾರ್ಟಿಗೆ ಒಂದು ತುಂಬಲಾರದಂತ ನಷ್ಟ ಅಂತ ಅನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಇಂಥ ಒಂದು ಕ್ಲಿಷ್ಟಕರ ಸಂದರ್ಭದಲ್ಲಿ ಅವರ ಅಗಲಿಕೆಯ ನೋವನ್ನ ಭರಿಸತಕ್ಕಂಥ ಶಕ್ತಿ ಅವರ ಕುಟುಂಬಕ್ಕೂ ಮತ್ತು ಬಂಧು ಬಳಗದವರಿಗೂ ಕೂಡ ಆ ನೋವನ್ನ ತಡಿತಕ್ಕಂಥ ಶಕ್ತಿ ಆ ಭಗವಂತ ದಯಪಾಲಿಸಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.